ನಿವಾಸಿ ಮಾಸ್ಟರ್. ಇಲ್ಲಿ ಜೂಮ್ ಹತ್ತೆ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವಂತ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ನಾನು ಧ್ಯಾನಕ್ ಬಂದು 1 ವರ್ಷ ಆಯ್ತು ಮಾಸ್ಟರ್. ನನ್ನ ಆರೋಗ್ಯ ಸಮಸ್ಯೆಯಿಂದ ಧ್ಯಾನಕ್ ಬಂದೆ. ಅಂದ್ರೆ ಎಸಿಡಿಟಿ ಸಮಸ್ಯೆಯಿಂದ, ಗ್ಯಾಸ್ಟ್ರಿಕ್ ಅನ್ನೋದು ಆ ತರ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ನಿಂದ ಬರುವಂತ ಹೊಟ್ಟೆ ನೋವಿನ ಸಮಸ್ಯೆಯಿಂದ ನಾನು ಧ್ಯಾನಕ್ಕೆ ಬಂದೆ. ಅದು ಯಾವ ತರ ಅಂದ್ರೆ ನನ್ಗೆ ಪ್ರತಿ ತಿಂಗಳಿಗೊಮ್ಮೆ ಎಸಿಡಿಟಿ ಬರೋದು ಮಾಸ್ಟರ್. ಈಗ 15 ವರ್ಷದ ಹಿಂದೆ ಬರೋದು. ಅದೇನು ನಮ್ ಪೀರಿಯಡ್ ಟೈಮ್ ನಲ್ಲಿ ಏನಲ್ಲ, ಪ್ರತಿ ತಿಂಗಳಿಗೊಮ್ಮೆ ಸಾಯಂಕಾಲ ಟೈಮ್ ನಲ್ಲಿ ಹೊಟ್ಟೆ ನೋವು ಶುರು ಆಗಿದ್ದು ರಾತ್ರಿ ಪೂರಾ ಹೊಟ್ಟೆ ನೋವು ಬರೋದ್ರಿ. ನಾವಾಗ ಏನ್ ಮಾಡಕ್ ಗೊತ್ತಾಗ್ತಿದ್ದಿಲ್ಲ, ವಾಂತಿ ಎಲ್ಲಾ ಮಾಡ್ಕೊಂಡು ಎಲ್ಲಾಗಿ ಬೆಳಗ್ಗೆ ಟೈಮಿಗೆ ಕಡಿಮೆ ಆಗೋದು. ಆ ಟೈಮ್ ನಲ್ಲಿ ನಾವು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಎಲ್ಲಾ 2-3 ಸಾರಿ ಎಂಡೋಸ್ಕೋಪ್ ಮಾಡಿಸ್ಕೊಂಡ್ರುನು ಏನು ಇಲ್ಲ, ಅಲ್ಸರ್ ಆತರ ಏನಾದ್ರು ಐತೆ ನೋಡ್ಬೇಕಂದ್ರ ಏನು ಇಲ್ಲ ಅಂತ ಹೇಳೋರಿ ಮಾಸ್ಟರ್ ಅವಾಗ. ಇದೇ ತರನ 10 ವರ್ಷ ಹೊಟ್ಟೆ ನೋವಲಿಂದ ಒತ್ತಾಡೀನ್ರಿ. ಅವಾಗ ನಮ್ಗೇನು ಗೊತ್ತಾಗ್ಲಿನು ಇಲ್ಲ. ಆ ತರ ಇರ್ಬೇಕಾದ್ರೆ ಒಂದ್ 2 ವರ್ಷ ಪೇನ್ ಕಿಲ್ಲರ್ ಇಂಜೆಕ್ಷನ್ ಮಾಡೋರಿ ಆ ಹೊಟ್ಟೆ ನೋವು ಬಂದಂತ ಸಂದರ್ಭದಲ್ಲಿ. ಅದು ಯಾವ ತರ ಅಂದ್ರೆ ಮಸಲ್ಸ್ ಗಳಲ್ಲಿರುವಂತಹ ನೋವುಗಳನ್ನ ರಿಲೀಸ್ ಮಾಡೋದು. ನಮ್ಗ ಹಂಗ ತ್ರಾಸ ಇದ್ದಾಗ ಇಂಜೆಕ್ಷನ್ ಮಾಡಿದ ಕೂಡಲೇ ಹೊಟ್ಟೆ ನೋವು ಕಡಿಮೆ ಆಗೋದು, ಎಲ್ಲ ಆರಾಮ್ ಅನಿಸ್ಬಿಡೋದು. ಈ ತರ ತಗೊಂಡು ಒಂದ್ 2 ವರ್ಷ ಆತರ ಇಂಜೆಕ್ಷನ್ ಮಾಡಿಸ್ಕೊಂಡಿನ್ರಿ. ಆಮೇಲೆ ನನ್ಗ ಅದ್ರದ್ದು ಸೈಡ್ ಎಫೆಕ್ಟ್ ಆಗಿ ಬಾಡಿ ಪೇನ್ ಸ್ಟಾರ್ಟ್ ಆಗ್ಬಿಡ್ತ್ರಿ. ಮೈಕೈ ಎಲ್ಲ ತುಂಬಾ ನೋವು, ಯಾವಾಗ್ಲೂನು ಸುಸ್ತಾಗೇನೆ ಇರೋದು, ಆಕ್ಟಿವ್ ಅನ್ನೋದೇ ಇಲ್ಲ. ಕೆಲ್ಸ ಮಾಡ್ಬೇಕಾದ್ರುನು ಬೇಜಾರಾಗೋದು. ಇದೇ ತರನ ಇರ್ಬೇಕಾದ್ರೆ ಒಂದ್ 2-3 ವರ್ಷ ಆಯ್ತು. ಆಮೇಲೆ ಒಬ್ರು ಬ್ರದರ್ ಇದ್ರು, ಇಲ್ಲಿ ಬಾಗಲಕೋಟೆಲಿ ಕುಮಾರೇಶ್ವರ್ ಹಾಸ್ಪಿಟಲ್ ಅಲ್ಲಿ ಒಬ್ರು ಡಾಕ್ಟರ್ ಇದಾರೆ, ತೋರ್ಸ್ಕೊಳಮ್ ಅಂತ ಹೇಳಿದ್ರಿ. ಅವರು ಒಂದ್ ಪ್ಯಾನ್ 40 ಇಂಜೆಕ್ಷನ್ ಇದು ಹೇಳಿದ್ರಿ, ಟ್ಯಾಬ್ಲೆಟ್. ಅದನ್ನ 6 ತಿಂಗಳು 2 ಹೊತ್ತು ತಗೋರಿ ಅಂದ್ರ. ಆಯ್ತ್ರಿ ಅಂತ 2 ಹೊತ್ತ 6 ತಿಂಗಳು ತಗೊಂಡೆ, ಕಡಿಮೆ ಆಯ್ತ್ರ, ಏನೂ ಬರ್ಲಿಲ್ಲ ಹೊಟ್ಟೆ ನೋವು. ಮತ್ತೆ ನಾನು ಊಟದಲ್ಲಿನೂ ಕೂಡ ಯಾವಾಗ್ಲೂನು ಲಿಮಿಟ್ ಇರ್ತಿದ್ದೆ ಮಾಸ್ಟರ್. ನಾನು ಸಿಮೆಣ್ಸಿಕಾಯಿ ಈ ತರ ಏನು ತಿನ್ಬಾರ್ದು, ಚಾ ಕುಡಿಬಾರ್ದು ಅಂದ್ರೂ ಬಿಟ್ಟಿದ್ದೆ. ಆದ್ರೂ ನನಗ್ ಹೊಟ್ಟೆ ನೋವು ಬರೋದು ತಿಂಗಳಿಗೊಮ್ಮೆ. ಅದ್ರಲಿಂತ ನನ್ಗ 17 ವಯಸ್ಲಿಂತಾನೆ ಚಲೋ ಆಗಿತ್ತು ಮಾಸ್ಟರ್ ಅದು, ಅವಾಗ್ಲಿಂದ. ಹಂಗಿರ್ಬೇಕಾದ್ರ ಅವ್ರು ಟ್ಯಾಬ್ಲೆಟ್ ಹೇಳಿದ್ರು, ಅದು 2 ಹೊತ್ತು ತಗೊಂಡೆ. ಆಮೇಲೆ ಓದಿವ್ ಅವ್ರ ಕಡೆ 6 ತಿಂಗಳು ಒಂದೇ ಟೈಮ್ ತಗೋರಿ ಅಂತ ಹೇಳಿದ್ರು. ಹಾ ರೀ ಅಂತೇಳಿ ಒಂದ್ ಟೈಮ್ ತಗೊಂಡ್ರುನು ಆರಾಮ್ನೆ ನಿದ್ದೆ. ಆಮೇಲೆ ಅವ್ರು ಬಿಡ್ರಿ ಅಂತ ಹೇಳಿದ್ರು ಮಾಸ್ಟರ್. ನಮಗ್ ಬಿಡಕ್ ಆಗ್ಲಿಲ್ಲ, ಯಾಕಂದ್ರ ಮತ್ತೆ ಬಿಟ್ನೆ ಅಂದ್ರ ಆತರ ಹೊಟ್ಟೆ ನೋವು ನಾನ್ ಅನ್ಭವಿಸ್ಬೇಕಾಗತ್ತಲ್ಲ ಅಂತೇಳಿ. ಅದೇ ತರ ಮುಂದುವರಿತಿರ್ಬೇಕಾದ್ರ ಅದ್ರ ಸೈಡ್ ಎಫೆಕ್ಟ್ ಎಲ್ಲಾ ನನ್ಗ ಆಗಾಗಿ ಒಟ್ಟ ಕೆಲ್ಸ ಮಾಡಾಕೆನೆ 2 ಮಕ್ಕಳು ಮಾಸ್ಟರ್ ನನ್ಗ. ಗಂಡ್ ಮಗು, ಒಂದ್ ಹೆಣ್ಮಗು. 13 ವರ್ಷದ ಮಗ, 9 ವರ್ಷದ ಮಗಳು ಅಂತ. ಆತರ ಇರ್ಬೇಕಾದ್ರೇನೆ ನನ್ ಮಕ್ಳ ಡೆಲಿವರಿ ಅದೆಲ್ಲಾ ಆಗೇತ್ರಿ. ಏನು ಸಮಸ್ಯೆ ಇಲ್ಲ, ಬರೀ ಹೊಟ್ಟೆ ನೋವು ಎಸಿಡಿಟಿಲಿಂದ. ಹೆಚ್ಚು ಕಮ್ಮಿ ಊಟಾನು ಮಾಡ್ತಿದ್ದಿಲ್ಲ, ಏನಿಲ್ಲ. ಹಂಗಿರ್ಬೇಕಾದ್ರ ಇಲ್ಲೆಲ್ಲಾ ಕೆಲ್ಸ ಮಾಡಕ್ ಆಗದೆ ಇರೋದು, ಈ ತರ ಎಲ್ಲ ಎಲ್ಲ ನನಗ ಅನ್ಸೋದು, ಎಲ್ಲಾರು ಎಷ್ಟು ಚೆನ್ನಾಗಿರ್ತಾರ, ಎಷ್ಟ್ ಚಲೋ ಇರ್ತಾರ, ನನ್ಗ್ ಯಾಕೆ ಹಿಂಗ ಆಕತೈತಿ. ಎಷ್ಟ ಮತ್ತ ದೇವ್ರಿಗುನು ಮಾಡಿದ್ದು ಎಲ್ಲಾ ಮಾಡಿದ್ದು ನಮ್ಗೇನು ಗೊತ್ತಿಲ್ಲ, ಇದು ಯಾವ ತರ ಆಗತ್ತಂತ. ಹಿಂಗ ಇರ್ಬೇಕಾದ್ರ ನಮ್ಮ ಫ್ರೆಂಡ್ ಒಬ್ರು ನನ್ಗ ಅದ್ರದ್ದು ಸೈಡ್ ಎಫೆಕ್ಟ್ ಲಿಂತ ನೀರ್ನ ಕೆಲ್ಸ ಮಾಡಿದ್ರುನು ಶೀತ, ಈ ತರ ಕೆಮ್ಮು ಈ ತರ ಕಾಣಿಸ್ಕೊಂತು. ಹಂಗಿರ್ಬೇಕಾದ್ರ ನಮ್ಮ ಮನೆ ಕೆಲ್ಸ ಮಾಡೋರಂದ್ರ ನಾವೇನಷ್ಟು ಪರಿಸ್ಥಿತಿ ಕೆಲಸದವ್ರ ಇಡೋಷ್ಟ್ ಇಲ್ಲ ಮಾಸ್ಟರ್. ಆದ್ರ ಅದ ಆರೋಗ್ಯ ಸಮಸ್ಯೆಲಿಂತ ಅದ ಹಾಸ್ಪಿಟ್ಲಿಗೆ ಇಡ್ಬೇಕಾದಂತ ದುಡ್ಡನ್ನ ನಾವು ಇಲ್ಲೇ ಕೆಲಸದವ್ರಿಗೆ ಕೊಟ್ರ ಆತಲ್ಲ ಅಂತೇಳಿ ಇಡ್ಬೇಕಾದ್ರ, ನಮ್ ಫ್ರೆಂಡ್ ನಿಖಿತಾ ಅಂತೇಳಿ, ನಾ ಈ ಸಂದರ್ಭದಲ್ಲಿ ಅವ್ರಿಗೆ ಯಾವಾಗ್ಲೂ ಕೃತಜ್ಞತೆಯನ್ನ ತಿಳಿಸ್ತೇನೆ. ನನಗೆ ಧ್ಯಾನವನ್ನ ಪರಿಚಯ ಮಾಡಿಕೊಟ್ಟಂತ ನಮ್ಮ ಗೆಳತಿ. ಮತ್ತೆ ನಮ್ ಬಾಗಲಕೋಟೆಗೆ ಧ್ಯಾನವನ್ನ ಪರಿಚಯ ಮಾಡಿಕೊಟ್ಟವರು ರಾಜಶೇಖರ್ ಅಡ್ಕೆನವರ್ ಸರ್ ಅಂತೇಳಿ. ಅವ್ರಿಗೂ ಸಹ ನಾ ಯಾವಾಗ್ಲೂ ಕೃತಜ್ಞತೆ ಇರ್ತೇನಿ ಮಾಸ್ಟರ್, ನಾನು ಯಾವಾಗ್ಲೂನು. ಹಂಗಿರ್ಬೇಕಾದ್ರ ಅವ್ರು ಧ್ಯಾನ ಮಾಡ್ರಿ ನೀವು, ನಾನ್ ಧ್ಯಾನ ಮಾಡ್ತೀನಿ, ನೀವು ಮಾಡ್ರಿ ಆರಾಮ್ ಆಗತ್ತ ಅಂತ ಹೇಳಿದ್ರು. ನಾವ್ ಅವಾಗ ಅಷ್ಟೊಂದು ತಗೊಲಿಲ್ಲ ಮಾಸ್ಟರ್ ಧ್ಯಾನದ್ ಅಂತೇಳಿ. ಇಲ್ರಿ, ಇಷ್ಟು ಇರ್ಬೇಕಾದ್ರೆ ನೋಡ್ರಿ, ನಾವು ಕೆಲ್ಸದ ಒದ್ದಾಡ್ಕೊಂತಾನ ಆದ್ರುನು ಹಂಗ ಮನೆ ಕೆಲ್ಸನ ನಾವ್ ಎಷ್ಟಾಗತ್ತ ಅಷ್ಟು ಮಾಡಿ, ಮತ್ತೆ ಒಂದ್ ಅಂಗಡಿ ಹಾಕೊಂಡಿದ್ದೇರಿ. ನಮ್ ಗ್ಯಾರೇಜ್ ಐತ್ರಿ ನಮ್ ಯಜಮಾನ್ರದ್ದು. ಅದ್ರದ್ದು ಗಾಡಿದು ಸ್ಪೇರ್ಸ್ ಪಾರ್ಟ್ಸ್ ಎಲ್ಲ ಅಂಗಡಿ ಹಾಕೊಂಡು ಅದೇ ತರನ ಮಾಡ್ಕೊಂತಾನ ಇದ್ದೆ. ಅವಾಗ ನನಗ್ ಟೈಮ್ ಇಲ್ಲ ರೀ ಧ್ಯಾನ ಮಾಡಾಕ ಅಂತೇಳಿ ಅಂದೆ. ಅವ್ರು ಸುಮ್ನಾದ್ರ ಅಷ್ಟಕ್ಕೆ. ಹಂಗ ಮಾಡ್ಬೇಕಾದ್ರನ ಹಿಂಗ ಒಂದಿನ ಸಾಯಿ ಮಂದಿರದಲ್ಲಿ ಪತ್ರಿಜಿಯವರ ಪರಿನಿರ್ವಾಣೋತ್ಸವದ ದಿನ ನನಗ್ ಧ್ಯಾನ ಪರಿಚಯ ಆಯ್ತು ಮಾಸ್ಟರ್ ನನ್ಗ ಅವಾಗ. ಅವತ್ ಅವ್ರು ಮೇಡಮ್ ಹೇಳಿದ್ರು, ಧ್ಯಾನಕ್ ಅಂತ ಹೇಳಿಲ್ರಿ ಅವ್ರು. ಹೇಳಿದ್ರ ಇವ್ರು ಬರಲ್ಲ ಅಂತೇಳಿ. ಮೇಡಮ್ ಒಂದ್ ಫಂಕ್ಷನ್ ಐತ್ರಿ, ಇಲ್ಲೇ ಒಂದ್ ಅರ್ಧ ತಾಸ್ ಇದ್ದು ಬರ್ರಿ ನೀವು, ಆಮೇಲ್ ಬಂದ್ಬಿಡ್ರಿ ಮಧ್ಯಾಹ್ನ ಮ್ಯಾಗ ಪ್ರಸಾದ ಅದು ಮಾಡ್ಕೊಂಡ್ ಅಂದ್ರ. ಸಾಯಿ ಮಂದಿರದಾಗಿತ್ತು. ಆಯ್ತಂತೇಳಿ ಬರ್ತೀನ್ರಿ ನಾನು ಒಲ್ಲೆ ಅಂತ ಅನ್ಲಿಲ್ರಿ. ಅವತ್ತು ಹೋದೆ. ಅಲ್ಲಿ ಹೋಗಿ ಒಂದ್ 20 ನಿಮಿಷ ಧ್ಯಾನ ಮಾಡಿಸಿದ್ರು ಮಾಸ್ಟರ್ ಅಲ್ಲಿ. ಅಲ್ಲಿ ಧ್ಯಾನ ಮಾಡಿ ಬಂದಿಂದ ನನ್ಗೇನೋ ಒಂದ್ ಸ್ವಲ್ಪ ಬದಲಾವಣೆ ಅನಿಸ್ತು.
ಅಲ್ಲಿ ಬಂದಿನ ಮನೇಲಿ ಬಂದ್ ಒಂದ್ 10 ನಿಮಿಷ 20 ನಿಮಿಷ ಈ ತರ ಎಲ್ಲ ಧ್ಯಾನ ಮಾಡ್ತಿದ್ದೆ ನಾನು. ಆದ್ರೆ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ, ಸ್ವಲ್ಪ ದಿನ ಬಿಟ್ಟೆ ಅಷ್ಟ. ನಾನೊಂದ್ 5-6 ವರ್ಷದ ಹಿಂದೆ ತುಂಬಾ ಪೂಜೆಗಳನ್ನ ಮಾಡ್ತಿದ್ದೆ. ನನಗೆ ಪೂಜೆ ಮಾಡೋದಂದ್ರೆ ಇಷ್ಟ. ಶ್ಲೋಕಗಳನ್ನ ಹೇಳೋದು, ಮಂತ್ರಗಳನ್ನ ಪಠಿಸೋದು ಈ ತರ ತುಂಬಾನೇ ಇಷ್ಟ ಭಕ್ತಿ ಮಾರ್ಗದಲ್ಲಿ. ಹಿಂಗಿರ್ಬೇಕಾದ್ರನ ಲಲಿತಾ ಸಹಸ್ರನಾಮವನ್ನ ನಾನು ಹೇಳ್ತಿದ್ದೆ ಮೊದ್ಲು. ಆದ್ರೆ ಅಲ್ಲಿ ವಿದ್ಯಾಗಿರಿಯಲ್ಲಿ ನಮ್ದು ಧ್ಯಾನದ ಕ್ಲಾಸ್ ಐತ್ರಿ, ರೆಗ್ಯುಲರ್ ಆಗಿ ನಡೀತೈತ್ರಿ 1.5 ವರ್ಷದಿಂದ. ಸತೀಶ್ ಕಲ್ಬುರ್ಗಿ ಸರ್ ಅಂತೇಳಿ ನಡ್ಸ್ಕೊಂಡ್ ಬರ್ತಾರ್ರಿ ಅವ್ರು ಯಾವಾಗ್ಲೂ. ಬಾಗಲಕೋಟೆಯಲ್ಲಿ ಒಂದ್ ಐತ್ರಿ ತೆಂಗಿನ ಮಠ ಅಂತೇಳಿ. ಅಲ್ಲಿ ಧ್ಯಾನದ ಜೊತೆ ಲಲಿತಾ ಸಹಸ್ರನಾಮ ಪಠನೆ ನವರಾತ್ರಿ ಟೈಮ್ ನಲ್ಲಿ ಮಾಡ್ತಿದ್ರು. ನನಗೂ ಅದೇ ನವರಾತ್ರಿ ಟೈಮ್ ನಲ್ಲಿ ಅದನ್ನ ಇನ್ನೊಂದ್ ಸ್ವಲ್ಪ ಕಲಿಬೇಕು ಅನ್ನೋದು ನನಗ. ಅಲ್ಲಿ ಮತ್ತೆ ನಮ್ ಫ್ರೆಂಡಿನೇ ಕೇಳಿದೆ ಅವ್ರನ್ನೇ. ಅವ್ರು ಹೇಳಿದ್ರು, ಇಲ್ಲಿ ಬರ್ರಿ ಕ್ಲಾಸಿಗೆ ಬೆಳಗ್ಗೆ ಸಾಯಂಕಾಲ ಅಲ್ಲಿ ಇರ್ತೈತಿ, ನೀವ್ ಕಲಿಬಹುದು ಅಂದ್ರು. ಅಲ್ಲಿ ನಾವು ಅಂತ ಅವರೇ ಕರ್ಕೊಂಡ್ ಹೋದ್ರು ನನ್ನ. ಅಲ್ಲಿ ಸ್ವಲ್ಪ ಒಂದ್ 10-15 ನಿಮಿಷ ಧ್ಯಾನ, ಮತ್ತೆ ಲಲಿತಾ ಸಹಸ್ರನಾಮ ಪಠಣೆ, ಮತ್ತೆ ಸಾಯಂಕಾಲ ಇಲ್ಲಿ ಈ ತರ ನಂದು. ಮತ್ತೆ ಇನ್ನೊಂದ್ ಸ್ವಲ್ಪ ಬದಲಾವಣೆ ನನ್ನಲ್ಲಿ. ಅದೇ 10-10 ನಿಮಿಷದ ಧ್ಯಾನದಿಂದಾನೇ ಬದಲಾವಣೆ ಆಯ್ತು ಮಾಸ್ಟರ್ ನನ್ನಲ್ಲಿ. ಅದು ನನಗೆ ಗೊತ್ತಾಗ್ಲಿಲ್ಲ. ಒಂದ್ ವಾರ ಅನಷ್ಟೊತ್ತಿಗೆ ಮತ್ತೆ ಇನ್ನೊಂದ್ ಸ್ವಲ್ಪ ನನ್ನಲ್ಲಿ ಆ ಕೆಲಸ ಮಾಡ್ಬೇಕನ್ನುವಂತಹ ಉತ್ಸಾಹ, ನಿರಾಸಕ್ತಿ ಅನ್ನೋದು ಸ್ವಲ್ಪ ಸ್ವಲ್ಪನೇ ಹೋಗ್ತಾ ಬಂತು ನನಗ. ನಾನ್ ಮತ್ತೆ ಅದೇ ತರ ಕಂಟಿನ್ಯೂ ಮಾಡಿದೆ. ಆಮೇಲೆ ಸ್ವಲ್ಪನೇ ಧ್ಯಾನ ಮಾಡ್ತಿದ್ದೆ, ಹೆಚ್ಚು ಮಾಡ್ತಿದ್ದಿಲ್ಲ. ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂತು. ಇದೇ ನೆಗಡಿ, ಕೆಮ್ಮು, ಅದ್ರ ಜೊತೆ ಕೆಳಗಿನ ಹೊಟ್ಟೆಯಲ್ಲಿ ಬಲಭಾಗದ ಕೆಳಗೆ ನೋವು ಚಾಲು ಆಯ್ತ್ರಿ. ಒಂಥರ ಸುಚ್ಚಿದಂತ ಅನುಭವ ಆಗೋದು. ಅದನ್ನ ಹಾಸ್ಪಿಟಲ್ ತೋರ್ಸಿದ್ರ ಏನು ಇಲ್ಲ ಅಂತ ಹೇಳ್ತಾರೆ. ಆದ್ರ ಟ್ಯಾಬ್ಲೆಟ್ ಕೊಟ್ರು ಎಷ್ಟೊಂದು, ಬೆಳಗ್ಗೆ 4 ರಾತ್ರಿ 4 ಅಷ್ಟೊಂದು ಟ್ಯಾಬ್ಲೆಟ್ ತಗೊಂಡ್ರೆ ಎಸಿಡಿಟಿ ಆಗೋದ್ರಿ. ಊಟನೂ ಸೇರ್ತಿದ್ದಿಲ್ಲ, ಜಾಸ್ತಿ ಊಟ ಮಾಡ್ಬೇಕಂತೇಳಿ. ಅದಾಗ ಏನ್ ಮಾಡಿದೆ, ಒಂದಿನ ಟ್ಯಾಬ್ಲೆಟ್ ತಗೊಂಡೆ. ಎಷ್ಟು ಹೆಂಗ್ ಮಾಡ್ಬೇಕಪ್ಪ, ಇಷ್ಟು ಟ್ಯಾಬ್ಲೆಟ್ ತಗೋಬೇಕಲ್ಲ ಅಂತೇಳಿ. ನೆಕ್ಸ್ಟ್ ಡೇ ಏನು ಬೆಳಗ್ಗೆ ತಗೊಂಡೆ, ಮಧ್ಯಾಹ್ನ ಮ್ಯಾಗ ಮೊಬೈಲ್ ನೋಡಿದ್ರೆ ಅಲ್ಲೇನು ವಿದ್ಯಾಗಿರಿ ಕ್ಲಾಸ್ ನಲ್ಲಿ ಪ್ರೇಮ್ನಾಥ್ ಸರ್ ಬರ್ತಾರಂತ ಮೆಸೇಜ್ ನೋಡಿದ್ರಿ. ಅವಾಗ ಅವ್ರು ಬೆಳಗ್ಗೆ ಬರ್ತಿದ್ರು. ನನ್ಗ ಬೆಳಗ್ಗೆ ಹೋಗಕ ಟೈಮ್ ಆಗಲ್ಲ, 6:15ಲಿಂದ ಮಕ್ಳದು ಸ್ಕೂಲ್ ಎಕ್ಸಾಮ್ ಟೈಮ್ ಇತ್ರಿ ಅವಾಗ. ನಮ್ ಫ್ರೆಂಡಿಗೆ ಫೋನ್ ಮಾಡಿದೆ, ಹಿಂಗ್ರಿ ಸರ್ ಬರ್ತಾರ, ನನಗ್ ಬರ್ಬೇಕಂತ ಇಷ್ಟ, ಸರ್ ಜೊತೆ ಧ್ಯಾನ ಮಾಡ್ಬೇಕಂತ, ಆಗೋಲ್ತಲ್ಲ, ಟೈಮ್ ಇಲ್ಲ, ಹೆಂಗ್ ಮಾಡೋದು ಅಂತೇಳಿ. ಅವಾಗ ಅವ್ರೇನಂದ್ರಿ, ಇಲ್ಲ ಇವತ್ತು ಸಾಯಂಕಾಲ ವಿದ್ಯಾಗಿರಿ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಸರ್ ಅಲ್ಲಿ ಬರಾಕತ್ತಾರಿ, ನಮಗೆಲ್ಲಾ ಹೋಗ್ಬೋದು, ಅವಕಾಶ ಇದೆ ಧ್ಯಾನದ ಗ್ರೂಪ್ನವ್ರಿಗೆ, ನಾನು ಬರ್ತೀನಿ, ಹೋಗೊಂಡ್ ಬರ್ರಿ ಅಂತ ಕರ್ಕೊಂಡ್ ಹೋದ್ರು. ಅಲ್ಲಿ ಸರ್ ಬಂದಿದ್ರು, ಅವ್ರ ಜೊತೆ ಧ್ಯಾನ ಮಾಡಿದೆ. ಅಲ್ಲೇ ಒಂದ್ 20 ನಿಮಿಷ ಧ್ಯಾನ ಮಾಡಿ ಸರ್ಗೆ ಕೇಳ್ಬೇಕು ಅನ್ನೋದು ನನಗ್ ಯಾಕೆ ಇಷ್ಟ ಆರೋಗ್ಯ ಸಮಸ್ಯೆ ಐತಿ, ಏನ್ ಮಾಡ್ಬೇಕು ಅನ್ನೋದು ಕೇಳ್ಬೇಕು ಅನ್ನೋದು. ಆ ಧ್ಯಾನ ಮಾಡಿಂದ ಸರ್ಗೆ ಕೇಳಿದೀವ್ರಿ. ಅವ್ರ ಏನಂದ್ರು, ಹೆಚ್ಚು ಧ್ಯಾನ 3 ತಾಸು ಧ್ಯಾನ ಮಾಡಮ್ಮ ಅಂತಂದ್ರು. ನಾನಂದೆ, ಬರೀ ಅರ್ಧ ತಾಸು 20 ನಿಮಿಷಕ್ಕಷ್ಟೇ ಸೀಮಿತವಾಗಿತ್ತು. ಕೂಡಕ್ ಸಹಿತ ಆಗ್ತಿದ್ದಿಲ್ಲ ಮಾಸ್ಟರ್ ನನಗ ಅವಾಗ. ಫುಲ್ ಬಾಡಿ ಪೇನ್, ಇವೆಲ್ಲ ಶೋಲ್ಡರ್, ಬ್ಯಾಕ್ ಪೇನ್ ಅಂತೂ ತುಂಬಾನೇ ಇತ್ತು. ಅವ್ರಿಗೆ ನಾನ್ ಅನ್ಕೊಂಡೆ, 3 ತಾಸು ಹೆಂಗ್ ಮಾಡ್ಬೇಕಪ್ಪ ಧ್ಯಾನನ ಅಂತೇಳಿ. ಅವಾಗ ಎಲ್ಲರೂ ಹಿಂಗ್ ಮನಿಗ್ ಹೋಗ್ಬೇಕಾದ್ರೆ ನಮ್ ಫ್ರೆಂಡ್ ಅವ್ರ ಸತೀಶ್ ಸರ್ ಅಂತ ಏನ್ ಹೇಳಿದೆ, ಅವ್ರ ಮನೆಗ್ ಹೋಗೋರಿದ್ರು ಸರ್, ಪ್ರೇಮ್ನಾಥ್ ಸರ್. ಅಲ್ಲಿ ನಾನು ಹೊಂಟಿನಿ, ಬರ್ತೇನೆ ಅಂತ ಕೇಳಿದ್ರು ನಮ್ ಫ್ರೆಂಡ್. ಆಯ್ತ್ರಿ ಅಂತ ಹೋಗಿ ಅಲ್ಲೇ 1 ತಾಸು ಧ್ಯಾನ ಮಾಡ್ಸಿದಾರೆ ಅವ್ರ ಮನ್ಯಾಗ. ಅಲ್ಲೇನಾಯ್ತಂದ್ರ ಮಾಸ್ಟರ್, ಅಲ್ಲೇ ನನ್ ಪುನರ್ಜನ್ಮ ಆದಂಗ ಆಯ್ತು ನನಗ. ಅವತ್ತು 1 ಗಂಟೆ ಧ್ಯಾನ ನಾನು ಯಾವತ್ತೂ ಕುಂತಿದ್ದೆ ಇಲ್ಲ. ಅವತ್ತು ಸರ್ ಜೊತೆ ಧ್ಯಾನ ಮಾಡಿಸಿದ್ರು, ಕುಂತ್ವಿ. ಬಾಳ ಬ್ಯಾಕ್ ಪೇನ್, ಬಾಡಿ ಬಾಳ್ ಪೇನ್ ಆಕತೈತ್ರಿ ಅಂತ ಹೇಳಿದೆ. ಅವ್ರು ಧ್ಯಾನ ಮಾಡ್ಸಿದ್ರು, ಅದೇ ತರ ಧ್ಯಾನ ಮಾಡ್ರಿ ನೀವು, ಉಸಿರಾಟದ ಮೇಲೆ ಗಮನ ಅಂತೇಳಿ. ಮಾಡ್ತಿರ್ಬೇಕಾದ್ರೆ ಅದು ಧ್ಯಾನ ಮುಗಿಯೋಷ್ಟು ಹೊತ್ತಿಗೆ ನನ್ನಲ್ಲಿ ಪೂರ್ಣ ಬದಲಾವಣೆ ಆಯ್ತು. ಏನೋ ಒಂಥರ ಆತ್ಮವಿಶ್ವಾಸ ಬಂತು ನನಗ. ನಾನು ಈ ಟ್ಯಾಬ್ಲೆಟ್ಗಳನ್ನ ಹಾಕೊಳ್ತೇನೆ, ನಾನು ಆರಾಮ್ ಆಗ್ತೀನಿ ಅನ್ನುವಂಥದ್ದು ನನಗ. ಅಲ್ಲಿ ಅಂದ್ರು ಅವ್ರು, ಈ ಧ್ಯಾನ ಮಾಡಿದ ಕೂಡಲೇ ನಿಮ್ ಮುಖದಲ್ಲಿ ಏನೋ ಚೇಂಜಸ್ ಆಯ್ತು ನೋಡ್ರಿ ಅಂದ್ರು. ನನಗೊಂಥರ ಖುಷಿ ಅದು ಆಗ್ಬಿಡ್ತ್ರಿ. ಏನೋ ನಾನು ಎಲ್ಲಾ ಕಳ್ಕೊಂಡೆ, ಇಲ್ಲೇ ಎಲ್ಲಾ ನೋವುಗಳನ್ನು ನಾನು ಕಳ್ಕೊಂಡೆ ಅಂತೇಳಿ. ಮನೆಗ್ ಬಂದ ತಕ್ಷಣ ಮಾಸ್ಟರ್ ನಾನ್ ಹೇಳ್ತೀನ್ರಿ, ಅವೇನು ಟ್ಯಾಬ್ಲೆಟ್ ಇದ್ದು ನಾನು ಒಕ್ಕೊಟ್ಟೆರಿ ಅವ್ನ್ ಬಂದ್. ನಾನು ಯಾರಿಗೂನು ಹೇಳಲೇ ಇಲ್ಲ. ನಾನ್ ನುಂಗಿದೀನಿ ಅಂತಾನ ಹೇಳಿನ್ರಿ. ಅವ್ನ ಕೊಟ್ಟು ಆರಾಮ್ ಮಕ್ಕೊಂಡೆ. ನನಗ ಅವತ್ತೇನೂನು ರಾತ್ರಿ ಏನು ಅನಿಸ್ತಾ ಇಲ್ಲ. ಅದಾಗಿಂದ ಮತ್ತೆ ನನ್ ಧ್ಯಾನ ಸಾಧನೆ ಹೆಚ್ಚು ಹೆಚ್ಚು ಮಾಡ್ತಾ ಮಾಡ್ತಾ ಹೋದೆ. ನನ್ ಮಕ್ಳ ಸ್ಕೂಲ್ ಸೂಟಿ ಬಿಡ್ತು. ನನಗ ಆ ಟೈಮ್ನಾಗ ಧ್ಯಾನ ಮಾಡಕ ಸಮಯ ನನಗ ನೋಡ್ರಿ, ಯೂನಿವರ್ಸ್ ಯಾವಾಗ್ಲೂ ನಮ್ಗ ಅವಕಾಶಗಳನ್ನ ಕೊಡ್ತೇ ಇರ್ತೈತಂತ. ಆದ್ರ ನಾವ್ ಅವನ್ನ ಈ ಮಾಯೆ ಒಳಗ ನಮಗ ಗೊತ್ತಾಗಲ್ಲ ನೋಡ್ರಿ. ಯಾವ್ತರ ನನ್ನ ಹೊಟ್ಟೆ ಒಳಗ ಏನು ಇಲ್ಲ, ಆದ್ರೆ ಹೊಟ್ಟೆ ನೋಸ್ತೈತಿ. ಎಸಿಡಿಟಿ ಒಂದೇ ಹೆಸರು. ನನಗ ಏನು ಕೆಲ್ಸ ಮಾಡಕ್ಕಿಲ್ಲ. 28 ವರ್ಷ ನನಗ್ ನೋಡಿದ್ರ
ಏನೇನ್ ಒಂದ್ ಕೆಲ್ಸ ಮಾಡ್ಬೇಕ್ ಅನ್ಸಂಗಿಲ್ಲ. ಮಕ್ಳಿಗ್ ಕೆಲ್ಸ ಮಾಡ್ಬೇಕ್, ಅಡ್ಗಿ ಮಾಡಿ ಹಾಕ್ಬೇಕಂದ್ರುನು ನಾನ್ ಬೈಕೊಂತ ಮಾಡೋದು. ನನ್ಗೇನೋ ಆಗೋಲ್ತ ನನ್ ಕೈಲೇನ, ಯಾಕೆ ಈ ತರ ಆಗತ್ತ ಅಂತೇಳಿ ನಾನ್ ಮಾಡಿದಂತ ಅಡಿಗೆ ಈಗ ನಮ್ಗೆಲ್ಲಾ ಧ್ಯಾನಕ್ ಬಂದಿಂದ ಗೊತ್ತಾಗತ್ರಿ ಅದೆಲ್ಲ. ಯದ್ಭಾವಂ ತದ್ಭವತಿ ಅಂತೇಳಿ ನಾವ್ ಯಾವ ತರ ಭಾವನೆಲಿಂತ ಅಡಿಗೆ ಮಾಡಿ ಹಾಕ್ತಿವಿ, ಅದ ಅಲ್ಲಿ ಅವ್ರಿಗೆ ಆ ಪ್ರಭಾವ ಬೀರುತ್ತ ಅಂತೇಳಿ. ನಾ ಈ ತರ ಅಡಿಗೆ ಮಾಡಿ ಹಾಕಿದ್ರಲಿಂತ ನಾನ್ ನಿಜವಾಗ್ಲು ನನ್ ಮಕ್ಳು ಕೂಡ ಅದೇ ತರನ ರೀ. ಅವ್ರು ಒಂದ್ ತಿಂಗಳಿಗೆ 20 ದಿನಕ್ಕ ಹಿಂಗ ಅವ್ರಿಗ ಹಾಸ್ಪಿಟ್ಲ್, ಶೀತ, ಅವ್ರಿಗೂ ಹೊಟ್ಟೆ ನೋವು, ಈ ತರ ಎಸಿಡಿಟಿ ಈ ತರ ಅವ್ರಿಗೇನ ನನಗ್ ಗೊತ್ತಾಗ್ತಿದ್ದಿಲ್ಲ. ಅವಾಗ ನನ್ ಒಟ್ಟ ಏನಂದ್ರ ಬೇಜಾರ್ಲಿಂತ ಅಡಿಗೆ ಮಾಡೋದು, ಯಾಕಾರ ಮಾಡ್ಬೇಕ್ ಅಡಿಗೆನ ಅಂತೇಳಿ ಈ ತರ ಮಾಡೋದು. ಅವಾಗ ನಾನ ಅವತ್ಲಿಂತ ನನ್ಗೊಂದು ಹುರುಪ್ ಬಂತು ಮಾಡ್ಬೇಕಂತೇಳಿ. ನಾ ಎಲ್ಲ ಬಿಟ್ಟೆ. ಆ ದಿನ ದಿನ ಧ್ಯಾನ, ಆ ಸ್ಕೂಲ್ ಸೂಟಿ ಬಿಟ್ಟಾಗ ಮಕ್ಕಳದು ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆವರೆಗೂ ಮಾಡಿದೆ ಮಾಸ್ಟರ್, ಒಂದ್ ವಾರ. ನನಗೆ ಈ ಧ್ಯಾನದಲ್ಲಿ ಏನೋ ಬದಲಾವಣೆ ಐತಿ ಅಂತೇಳಿ ನನಗ್ ಗೊತ್ತಾಗಕ ಕಾರಣ, ಈ ತರ 2 ತಾಸ್ ಧ್ಯಾನ ಮಾಡುವಾಗ ನನ್ನಲ್ಲಿ ಒಂದ್ ಬದಲಾವಣೆ ಇತ್ತು ಮಾಸ್ಟರ್. ನಾನು ಬೆಳಗ್ಗೆ 2 ತಾಸ್ ಮಾಡ್ಬಿಡ್ತಿದ್ದೆ 4 ದಿನ. 5ನೇ ದಿನ ಮಾಡ್ಬೇಕಂತಂದಾಗ ಬೆಳಗಿನ ಟೈಮ್ ನನಗ್ ಕೂಡಕ್ ಆಗ್ಲಿಲ್ಲ. ಆ ಟೈಮ್ನ್ಯಾಗ ಏನ್ ಮಾಡಿದೆ ಅಂದ್ರೆ ನನ್ ಮೊಬೈಲ್ನ್ಯಾಗ ಕರೆನ್ಸಿ ಆಗಿತ್ತು ಮಾಸ್ಟರ್ ಅವಾಗ. ನಮ್ ಯಜಮಾನ್ರನ್ ಮೊಬೈಲ್ ತಗೊಂಡು ನಾನ್ 2 ಅವರ್ ಮ್ಯೂಸಿಕ್ ಹಾಕೊಂಡ್ ಧ್ಯಾನಕ್ ಕುಂತೆ. ಕುಂದ್ರಬೇಕಾದ್ರೆ ನನ್ ಬಾಡಿ ಎಲ್ಲಾ ಅಷ್ಟು ಬಾಳ ನೋವಾಗದ್ರಿ. ಮೈ ಕೈ ಎಲ್ಲಾ ಒಂದೊಂದ್ಸಾರಿ ಕಾಲ್ ಹಿಂಗ್ ಹಿಡ್ಕೊಂಡ್ ಕುಂದ್ರುದು, ಹಿಂಗ್ ಹಿಡ್ಕೊಂಡ್ ಕುಂದ್ರುದು ಎಲ್ಲಾ ಮಾಡ್ತಿದ್ದೆ. ಆದ್ರೆ ಕಣ್ ಮಾತ್ರ ತೆಗಿತಿದ್ದಿಲ್ಲ. 2 ತಾಸ್ ಕುಂದರ್ಬೇಕಂದ್ರ ಮ್ಯೂಸಿಕ್ ಹಾಕೊಂಡು 2 ತಾಸ್ ಕುಂತ್ ಬಿಡ್ತಿದ್ದೆ. ಅವತ್ ನಮ್ ಯಜಮಾನ್ರ ಫೋನಿಗೆ ಇದೇ ತರ, ಅದು ಯಾವ ತರ ಅಂದ್ರ ಧ್ಯಾನಕ್ ಕುಂದ್ರುವಾಗ ಯಾವ್ದೂ ನೋವ್ ಇರಲ್ರಿ, ಮೈ ಬಾಡಿ ಪೇನ್ ಇರಲ್ಲ. ಧ್ಯಾನಕ್ ಕುಂತು ಒಂದ್ 10 ನಿಮಿಷ ಆದ್ ಕೂಡ್ಲೆ ಸ್ಟಾರ್ಟ್ ಆಗೋದ್ರಿ ಬಾಡಿ ಪೇನ್. ಅದು ಆತರ ಇರ್ಬೇಕಾದ್ರೆ ನನ್ಗ ಅನಸ್ತಿದ್ದಿಲ್ಲ, ನನ್ನ ಕುಂದ್ರಕ್ ಆಗಲ್ಲಲ್ಲ, ಅದಕ್ ಆಗ್ತಿರ್ಬೋದಂತ ನಾನ್ ಅನ್ಕೊಂತಿದ್ದೆ. ಆವತ್ ನನಗ ಸ್ಪಷ್ಟವಾಯ್ತು. 5ನೇ ದಿನ ಧ್ಯಾನಕ್ಕ ಕುಂತೀನ್ರಿ, ಒಂದ್ 20 ನಿಮಿಷ ಆಗಿಂದ ಚಾಲು ಆತ್. ಅದ್ ಯಾವ ತರ ಅಂದ್ರ ಮಿಕ್ಸರ್ ಗ್ರೈಂಡರ್ ಒಳಗ ನಮ್ ಬಾಡಿ ಒಳಗ ಹಾಕಿದ್ರ ಯಾವ ತರ ಆಗತ್ತ ಹಂಗ ತಿರುಗೋದ್ರಿ, ಎಲ್ಲಾ ಕಡೆ ನೋವು ಸ್ಟಾರ್ಟ್ ಆಗ್ಬಿಡೋದು. ಅದ ಹಂಗ ಆಗ್ತಿರ್ಬೇಕಾದ್ರ ಒಂದ್ 1 ಅವರ್ ಆಗಿತ್ತೇನೋ ರೀ. ಅವಾಗ ನಮ್ ಯಜಮಾನ್ರ ಫೋನ್ ಬಂದ್ಬಿಡ್ತು. ಅಲ್ಲಿ ಫೋನ್ ಬಂದ್ ಕೂಡ್ಲೆನ ನನ್ ಬಾಡಿ ಒಮ್ಮೆದೊಮ್ಮೆಲೆ ಸ್ಟ್ರಕ್ ಆಗಿ ಕರೆಂಟ್ ಹೋಗುತ್ತಲ್ರಿ ಯಾವ ತರ, ಹಂಗ್ ನಿಂತ್ ಬಿಡ್ತು. ಅದಾಗ್ಲಿ ಇದೇನ್ ಈ ತರ ಆಯ್ತಂತ ಅನ್ನೋದ್ರಾಗ ಮತ್ತೆ ಅವ್ರ ಫೋನ್ ಮಾತಾಡಿ ಮತ್ತೆ ಕನೆಕ್ಟ್ ಮಾಡಿದ್ರು, ಮತ್ತೆ ಸ್ಟಾರ್ಟ್ ಆಯ್ತು ಮಾಸ್ಟರ್. ಅವಾಗ ಮತ್ತೆ 1 ಅವರ್ ಅದೇ ತರ ಬಾಡಿ ಪೇನ್ ಅನುಭವಿಸಿದೆ. ಆಮೇಲೆ ಧ್ಯಾನ ಮುಗ್ದಿಂದ ನನಗ್ ಗೊತ್ತಾಯ್ತು, ಇದ್ರಲ್ಲಿ ಏನೋ ಅಷ್ಟು ಶಕ್ತಿ ಐತಿ ಧ್ಯಾನದಲ್ಲಿ ಅಂತೇಳಿ. ಅದಾಗಿ ಮತ್ 2 ದಿನಕ್ಕ ಪೂರ್ತಿ ಇವೆಲ್ಲಾ ಬಾಡಿ ಪೇನ್ ಏನು ಇರ್ಲಿಲ್ಲ. ಧ್ಯಾನಕ್ ಕುಂದ್ರಬೇಕಾದ್ರೆ ಹೇಳ್ತೀನ್ ಮಾಸ್ಟರ್, ಇನ್ಕ್ವೈರಿ ಹೋದ್ರು ಬ್ಯಾಕ್ ಪೇನ್ ನನಗ 10 ನಿಮಿಷ ಕೂಡಕ್ ಆಗ್ತಿದ್ದಿಲ್ರಿ. ಅಂತದ್ದು ಈಗ ಬ್ಯಾಕ್ ಪೇನ್ ಅನ್ನೋದೇ ಇಲ್ಲ. ನಮ್ ಪೀರಿಯಡ್ ಟೈಮ್ ನಲ್ಲಿನೂ ಕೂಡ ನಮ್ಗ ಆಗ್ತಿದ್ದಿಲ್ಲ ಕೂಡಕ. ಈಗೇನಿಲ್ಲ, ಒಂದ್ ಡೇ ಅಷ್ಟೇ ಇದಾಗತ್ರಿ. ಅದಾದ್ಮೇಲೆ ಮತ್ತೆ ಪೂರಾ ನಾರ್ಮಲ್ ಆಗ್ಬಿಡ್ತೀನ್ರಿ. ಆ ತರ ಆಯ್ತು. ಹಂಗೆಲ್ಲಾ ಆದಾಗ ಧ್ಯಾನವನ್ನ ಮತ್ತೆ 3 ತಾಸ್ ಹಿಂಗ ಹೆಚ್ಚಿಗೆ ನನಗ ಮಕ್ಕಳದ ಸ್ಕೂಲ್ ಸೂಟಿ ಇದ್ದಾಗ ನಾನ್ ಧ್ಯಾನ ಸಾಧನೆ ಹೆಚ್ಚು ಮಾಡಿದೆ ರೀ ನಾ ಅವಾಗ. ಅವಾಗ್ಲಿಂತ ನನಗ ಇನ್ನೊಂದ್ ಸ್ವಲ್ಪ ಜ್ಞಾನ ಬಂತು. ಅದಾಗಿಂದ ಸ್ವಾಧ್ಯಾಯ ಬುಕ್ಗಳನ್ನ ಸ್ವಾಧ್ಯಾಯ ಮಾಡ್ಬೇಕಂತೇಳಿ ಗೊತ್ತಾಯ್ತು. ಅವಾಗ ಸ್ವಲ್ಪ ಬುಕ್ಗಳನ್ನ ತರಿಸ್ಕೊಂಡು ಆವಾಗ ನಾ ಓದಕ್ ಸ್ಟಾರ್ಟ್ ಮಾಡಿದೆ. ಮತ್ತೆ ಈ ತರ ಕ್ಲಾಸ್ಗಳನ್ನ ಕೇಳಕ್ ಸ್ಟಾರ್ಟ್ ಮಾಡಿದೆ. ಅವಾಗ ನನ್ನಲ್ಲಿ ಟೈಮ್ ಅವಾಗ ಏನಂದ್ರೆ ಏನ್ ನೋಡ್ಲಿ, ಬುಕ್ ಓದ, ಮೊಬೈಲ್ ನೋಡೋದು ಇಲ್ಲ ಟಿವಿ ನೋಡೋದು, ಸ್ವಲ್ಪ ಸಮಯ ಸಿಕ್ತಂತ ಏನ್ ಮಾಡ್ಲಿ ಅಂತ ಅನಿಸ್ತಿತ್ತು. ಈಗಿಲ್ಲ, ಕೆಲ್ಸಗಳನ್ನೆಲ್ಲಾ ಫಾಸ್ಟ್ ಆಗಿ ಮುಗಿಸ್ಕೊಂಡು ಟೈಮ್ ಅನ್ನ ಓದೋದಕ್ಕ ಇಲ್ಲ ಈ ತರ ಅನುಭವಗಳನ್ನ ಕೇಳೋದು, ಈ ತರ ನನ್ನಲ್ಲಿ ಬದಲಾವಣೆ ತುಂಬಾ ಆಯ್ತು ಮಾಸ್ಟರ್ ಅವಾಗ. ಆತ ಇರ್ಬೇಕಾದ್ರೆ ನಾನು ಮರ್ತೆ ಬಿಟ್ಟೆ. ನನ್ನಲ್ಲಿ ಅದಿತ್ತು, ಶೀತನ ಅನ್ನೋದು ಬರ್ಲಿಲ್ಲ, ಕೆಮ್ಮುನು ಬರ್ಲಿಲ್ಲ, ಎಲ್ಲಾ ಕೆಲ್ಸನ ಮಾಡ್ಕೊಂಡೆ ನಾನು. ಹಾಗೆ ಇರ್ಬೇಕಾದ್ರಿ ಈ ಧ್ಯಾನ ಅನ್ನೋದೇ ನನಗ್ ಸಿಕ್ಕಿದ್ ಒಂದು ಹೊಸ ಜನ್ಮನೆ ಅಂತ ಅನ್ಬೋದು. ಯಾಕಂದ್ರೆ ಈ ಧ್ಯಾನ ಸಿಗ್ಲಿಲ್ಲ ಅಂದ್ರೆ ನಾವ್ ಏನ್ ಆಗ್ತಿದ್ವಿ ಅನ್ನೋದು ನಮಗ್ ಗೊತ್ತಿದ್ದಿಲ್ಲ. ನಾ ಯಾವಾಗ್ಲೂ ಹೇಳ್ತೀನಿ, ನಾನ್ ಏನ್ ಆಗ್ತಿದ್ನೇನೋ ಈ ಧ್ಯಾನ ಸಿಗ್ಲಿಲ್ಲ ಅಂತೇಳಿ. ಅವಾಗ ಈ ತರ ದಿನ ಅಭ್ಯಾಸ ಮಾಡ್ತಾ ಹೋದಾಗೆಲ್ಲ ನಾನು ತುಂಬಾ ಪೂಜೆ ಮಾಡ್ತಾ ಇದ್ದೆ ಅಂತ ಹೇಳಿದೇನ್ರಿ ನಾನು 5 ವರ್ಷದಿಂದ. ಅದು ಅಯ್ಯಪ್ಪ ಸ್ವಾಮಿ ಪೂಜೆನ ಪ್ರತ್ಯೇಕವಾಗಿ ಹೆಚ್ಚು ಮಾಡ್ತಿದ್ದೆ ನಾನು. ಯಾಕಂದ್ರ ಅದು ಪವಾಡದ ರೂಪದಲ್ಲಿ ನಮ್ಗ 6 ವರ್ಷದಿಂದ ಅಯ್ಯಪ್ಪ ಸ್ವಾಮಿ ನಮ್ ಮನಿಗ್ ಬಂದ ಅಂತ ಹೇಳ್ತಿದ್ದೆ ನಾನು. ಆದ್ರೆ ಈಗ ಅಂತ ಹೇಳಂಗಿಲ್ಲ. ಈಗ ಯಾಕಂದ್ರ ನಾನು ಧ್ಯಾನದಿಂದ ಏನ್ ಕಂಡ್ಕೊಂಡೆ ಅಂದ್ರ ನನ್ನ ಪೂರ್ಣಾತ್ಮ ಅಯ್ಯಪ್ಪ ಸ್ವಾಮಿ ಅನ್ನೋದನ್ನ ಕಂಡ್ಕೊಂಡೆ. ಅದಕ್ಕ ಅವ್ರ ಪೂರ್ಣಾತ್ಮ ಆದಲ್ಲೇನ ನನಗ ಎಲ್ಲಾ ದಾರಿಯನ್ನ ತೋರಿಸಿದ್ರು. ಮೊದಲೆಲ್ಲಾ ತೋರಿಸಿದ್ರು ದಾರಿನ, ಆದ್ರ ನನಗ ಈ ಅಜ್ಞಾನದ್ಲಿದ್ದ ಅದೇನು ಗೊತ್ತಾಗ್ಲಿಲ್ಲ ನನಗ. ಆಮೇಲೆ ಸಾಕ್ಷಾತ್ ಅವರೇ ಬಂದ್ರು ನನಗ.
ಹೇಳ್ತೀನಿ ಮಾಸ್ಟರ್, ನಮ್ ಪೂರ್ಣಾತ್ಮ ಮತ್ತೆ ಯೂನಿವರ್ಸ್ ನಮ್ಗ್ ಯಾವ ತರ ಸಹಾಯ ಮಾಡ್ತಿರ್ತೈತೆ ಅಂದ್ರ ಯಾವಾಗ್ಲೂನು ನಮಗ ಚಲೋದ ನಾವ್ ಧ್ಯಾನಕ್ ಬರ್ಬೇಕು ಅನ್ನೋದನ್ನ ನಮಗ ನೆನಪ್ ಮಾಡ್ತಾ ಮಾಡ್ತಾನೆ ಇರ್ತಾರಂತ್ರಿ ಅವ್ರು. ಆದ್ರ ನಮಗ್ ಗೊತ್ತಾಗಲ್ಲ. ಅವರು ಮತ್ತೆ ನಮಗ ಪ್ರತ್ಯಕ್ಷವಾಗಿನೇ ಬಂದ್ಬಿಟ್ರಿ ನನ್ ಜೀವನದೊಳಗ. ಒಂದ್ ಇರುಮುಡಿ ರೂಪದಲ್ಲಿ, ಪ್ರಸಾದದ ರೂಪದಲ್ಲಿ ಬಂದ್ರ ಅವ್ರು. ನಾನ್ ಬಂದಾಗ್ಲಿಂತ ಜಾಸ್ತಿ ಪೂಜೆ ಮಾಡೋದನ್ನ, ಇದೇ ತರ ಸ್ತೋತ್ರಗಳನ್ನ ಹೇಳೋದನ್ನ ತುಂಬಾ ಕಲ್ತೆರಿ. ಕಲ್ತಿನ ಆಮೇಲೆ ಇದು ಧ್ಯಾನ ಅನ್ನೋದು ಸಿಕ್ತು. ಧ್ಯಾನ ಸಿಕ್ಕಿಂದ ಮಾಡಿದಾಗ ನಾನು ಒಂದ್ ವಾರದಾಗ ಧ್ಯಾನದಲ್ಲಿ ಅಯ್ಯಪ್ಪ ಸ್ವಾಮಿದ ಕೈ ನೋಡ್ಕೊಂಡೆ ನಾನು. ಅವಾಗ ಗೊತ್ತಾಯ್ತು. ಹೀಗೆ ನನ್ ಇಂಟ್ಯೂಷನ್ ಬರಕ್ ಸ್ಟಾರ್ಟ್ ಆತ್ರಿ. ಒಂದ್ 6 ತಿಂಗಳಾಗಿಂದ ಧ್ಯಾನದಲ್ಲಿ ನನ್ಗೇನ್ ಕ್ವಶನ್ ಇರ್ತೈತಿ ನಾನ್ ಹಾಕೊಂಡೆ ಅಂದ್ರ ನಾನು ಧ್ಯಾನದಲ್ಲಿ ಆಗಿರ್ಬೋದು, ಒಳಗ್ಲಿಂತ ನನ್ಗೆ ಗೊತ್ತಾಗ್ಬಿಡೋದು. ಇಲ್ಲ ಕೆಲ್ಸ ಮಾಡುವಾಗನು ಕೂಡ ನನಗ್ ಬರಕ್ ಸ್ಟಾರ್ಟ್ ಆದ್ರಿ ಎಲ್ಲಾ ಇಂಟ್ಯೂಷನ್. ಯಾವ್ದೇ ತರ ಏನ್ ಕ್ವಶನ್ನಿಗೆ ಆನ್ಸರ್ ಇದೆ ಯಾವ ತರ ಅಂತೇಳಿ. ಅವಾಗ ಗೊತ್ತಾಯ್ತು ನನ್ನ ಪೂರ್ಣಾತ್ಮ ಅಯ್ಯಪ್ಪ ಸ್ವಾಮಿನೇ ಅಂತೇಳಿ. ನಾನು ಮತ್ತೆ ನಮ್ಮ ಯಜಮಾನ್ರು ಈ ಶರೀರ, ಈ ಜನ್ಮವನ್ನ ತಗೊಂಡದಕ್ ಕಾರಣ ಎಲ್ಲಾ ಅಯ್ಯಪ್ಪ ಸ್ವಾಮಿ ಭಕ್ತರನ್ನ ಮತ್ತೆ ಎಲ್ಲಾರ್ನು ಭಕ್ತಿ ಮಾರ್ಗದಿಂದ ಧ್ಯಾನ ಮಾರ್ಗಕ್ಕೆ ಕರ್ಕೊಂಡ್ ಬರ್ಬೇಕು ಅನ್ನೋದು ನಮ್ಮ ಈ ಜನ್ಮದ ಇಂಟ್ಯೂಷನ್ ಆಗಿದೆ ಅನ್ನೋದು ಗೊತ್ತಾಯ್ತು, ತಿಳ್ಕೊಂಡ್ವಿ. ಅದಾಗಿಂದ ಆ ಪೂಜೆ ಮಾಡ್ಬೇಕಾದ್ರೆ ಎಲ್ಲಾ ಹೇಳ್ತಿದ್ರು ನಮ್ ಪೂಜೆ ಮಾಡ್ಬಾರ್ದು, ಮೂರ್ತಿ ಪೂಜೆ ಎಲ್ಲ ಅಂತೆ. ಆದ್ರ ನಾನು ನನಗ್ ಕ್ಲಾರಿಟಿ ಸಿಗೋತನ ನಾನು ಮಾಡ್ತೀನಿ ಅಂತೇಳಿ ಮಾಡ್ತಾನೆ ಇದ್ದೆ ಹಂಗ ನನ್ಗೆ ಎಷ್ಟು ಆಗುತ್ತ. ಆಮೇಲೆ ಒಂದಿನ ಯಾಕಂತ ಅನ್ಕೊಂಡಾಗ ನಾನ್ ಕೆಲ್ಸ ಅಡಿಗೆ ಮಾಡ್ತಿದ್ದೇನೆ. ಅವಾಗ ನನಗ್ ಒಳಗ್ಲಿಂದ ಬಂತು, ದೇವರಿಗೆ ದೇಹವಿಲ್ಲ ಅನ್ನುವಂತದ್ ಒಂದು ಮೆಸೇಜ್ ನನಗ್ ಬಂತ್ರಿ ಮಾಸ್ಟರ್. ಅವತ್ಲಿದ್ದ ಗೊತ್ತಾಯ್ತು, ದೇಹವಿಲ್ಲಾರ್ದಂತ ದೇವ್ರಿಗೆ ನಾವ್ ಏನ್ ಮಾಡಿದ್ರು, ನೈವೇದ್ಯ ಮಾಡಿದ್ರು, ಏನ್ ಮಾಡಿದ್ರು ಅದು ಅವ್ರಿಗೆ ಮುಟ್ಟಲ್ಲಲ್ಲ. ನಾವ್ ಧ್ಯಾನದಲ್ಲಿನೇ ನಾವ್ ಅವ್ರನ್ನ ಸಂಪರ್ಕ ಅಂತೇಳಿ ನನಗ್ ಅವತ್ತು ಗೊತ್ತಾಯ್ತು. ಆಗ್ಲಿಂದ ನಾನ್ 80% ಈಗ ಪೂಜೆ ಅನ್ನೋದು ಬಿಟ್ರೆ ಮಕ್ಕಳಿಗೆ ಅದು ಇದಾಗಲ್ಲಂತೆ. ದೀಪ ಹಚ್ಚಿ ದೇವ್ರಿಗೆ ಕೃತಜ್ಞತೆ ಹೇಳಿ ಮಕ್ಕಳಿಗೂ ಅದನ್ನೇ ದೇವ್ರ ನಮಸ್ಕಾರ ಮಾಡ ಸ್ನಾನ ಆಗಿಂದ ಅಂತೇಳಿ ಅಷ್ಟ ಪೂರ್ತಕ ಮಾಡ್ತೀನಿ. ಆದ್ರ ಇಲ್ಲಿಲಿಂತ ಒಳಗ್ಲಿಂತ ನಮ್ ಯಾವ ತರ ಬದಲಾವಣೆ ಆಗ್ಬೇಕ ಅದೆಲ್ಲಾ ಬದಲಾವಣೆ ಆಗಿದೆ ಮಾಸ್ಟರ್ ನಮ್ಗೆಲ್ಲಾ ಈಗ. ಅದ್ರಲಿಂತ ಈ ಹೆಚ್ಚೆಚ್ಚು ಧ್ಯಾನ ಮಾಡೋದ್ರಲಿಂತ ಇದೆಲ್ಲದರ್ಲಿಂತ ನಮ್ಮಲ್ಲಿ ತುಂಬಾನೇ ಬದಲಾವಣೆ ಆಗೇತ್ರಿ. ಆ ಮತ್ತೆ ಇದೇ ತರ ಅದೇ ನವರಾತ್ರಿಯಲ್ಲಿ ನನಗ PMC ಬಳ್ಳಾರಿದು ಆಂಕರಿಂಗ್ ಮಾಡೋದ್ ಸಿಕ್ತು. ಅದೇ ಇದೇ ತರ ಜೂಮ್ ಕ್ಲಾಸ್ ನಲ್ಲಿನೇ ನಾನು ಅಟೆಂಡ್ ಮಾಡುವಾಗ ಮೇಡಮ್ ಅವ್ರ ಹಿಂಗ ಮಾತಾಡಕ್ ಸಹಿತ ಹೆದರ್ತಿದ್ದೇರಿ ನಾನು ಈ ಕ್ಲಾಸ್. ಹಂಗಾಗಿ ಅವಾಗ ಎದ್ರಕೊಂಡಾನೆ ಮಾತಾಡಿದೆ. ಶಶಿಕಲಾ ಮೇಡಮ್ ಅವ್ರ ಅಂತ ಅದಾರೆ PMC ಬಳ್ಳಾರಿಯಲ್ಲಿ. ಅವರು ಇಲ್ಲ ಚೆನ್ನಾಗ್ ಮಾತಾಡ್ತೀರಿ ಅದಂತೆ ಅವರು ಸಹಿತ ಪ್ರೋತ್ಸಾಹ ನೀಡಿದ್ರು. ಅದಾಗಿಂದ ಅದ್ರಲ್ಲಿ ಕೂಡ ಈಗ ಮಂಗಳವಾರಕ್ಕೊಮ್ಮೆ ಆಂಕರಿಂಗ್ ಸಹ ಮಾಡ್ತೀನ್ರಿ ನಾನು. ಯಾಕಂದ್ರ ನನಗ್ ಮಾತಾಡಕ್ಕೇನೆ ಬರ್ತಿದ್ದಿಲ್ರಿ. ಒಬ್ಬ ಮನೇಲಿ ಇರುವಂತವ್ರ ನಾವು ಬರೇ ಮನೆ ಕೆಲ್ಸಾನೇ ಮಾಡ್ಕೊಂಡ್ ಗೃಹಿಣಿಯಾಗಿ ಇದ್ದಂತವ್ರು, ಏನು ಹೊರಗಿಂದ ಗೊತ್ತಿರ್ಲಾರ್ದವ್ರು ಇಷ್ಟೆಲ್ಲಾನ ನಾವ್ ಮಾಡ್ತೀವಿ ಅಂದ್ರ ಇದಕ್ಕೆ ಕಾರಣ ಧ್ಯಾನನೇ. ಅದನ್ನ ನಾವ್ ಎಷ್ಟು ಸಾರಿ ಹೇಳಿದ್ರುನು ಸಾಕಾಗಂಗಿಲ್ಲ. ಮತ್ತೆ ನಮ್ ಪತ್ರಿಜಿ ಗುರುಗಳಿಗೆ ನಾವ್ ಯಾವಾಗ್ಲೂ ಕೃತಜ್ಞತೆಗಳನ್ನ ತಿಳಿಸ್ಕೊಂತಾನೆ ಇರ್ಬೇಕು. ಯಾಕಂದ್ರೆ ನಾವ್ ಈ ತರ ಹೊರಗ್ ಬಂದ್ವಿ. ಇಷ್ಟೆಲ್ಲಾ ನಮ್ಮಲ್ಲಿ ಇರುವಂತ ಜ್ಞಾನವನ್ನ ಅವ್ರು ಹೊರಗ್ ಹಾಕಿದ್ರು ಧ್ಯಾನದಿಂದ, ಅದು ಮಾತ್ರ ಅಂತ ಹೇಳಕ್ ನಾನ್ ಇಷ್ಟ ಪಡ್ತೀನ್ರಿ. ಮತ್ತೆ ನನ್ನ ಈ ಧ್ಯಾನ ಸಾಧನೆಗೆ ನಮ್ ಯಜಮಾನ್ರ ನನಗ ಯಾವಾಗ್ಲೂ ಸಪೋರ್ಟ್ ಮಾಡ್ತಾರ ಅನ್ನೋದನ್ನ ನಾನ್ ತುಂಬಾ ಖುಷಿಯಿಂದ ಮತ್ತೆ ಹೆಮ್ಮೆಯಿಂದ ಹೇಳ್ಕೊಂತೀನ್ರಿ. ಅವರು ಕೂಡ ಧ್ಯಾನ ಮಾಡ್ತಾರಿ, ನನ್ ಮಕ್ಳನ್ನು ಧ್ಯಾನ ಮಾಡ್ತಾರೆ. ನಾವು ಸಸ್ಯಾಹಾರಿಗಳಾಗಿದ್ರು ಸಹಿತ ಸಸ್ಯಾಹಾರಿಗಳೇರಿ ನಾವ್ ಮೊದಲಿಂದನು. ಆದ್ರ ನಾನು ಆರೋಗ್ಯ ಸಮಸ್ಯೆಲಿದ್ದ ಮೊಟ್ಟೆಯನ್ನ ತಿನ್ನಂತ ಹೇಳಿದ್ರು, ಹಿಂಗಾಗಿ ಮೊಟ್ಟೆ ತಿಂತಿದ್ದೆ ನಾನ್. ಅದ್ನ ಈ ಧ್ಯಾನಕ್ ಬಂದಾಗ್ಲಿಂದ ಏನು ಮೊಟ್ಟೆನು ಸಹಿತ ತಿನ್ನಲ್ಲ, ನನ್ ಮಕ್ಳುನು ಸಹಿತ ತಿನ್ನಲ್ರಿ ಅವ್ರು. ಮೊಟ್ಟೆ ಹಾಕಿದಂತ ಕೇಕ್ನು ತಿಂತಿದ್ರು ಮೊದಲು. ಈಗೀಗಂತ ಅವ್ರು ಅದನ್ನು ಸಹಿತ ಬೇಡ ಅಂತಾರ್ರಿ. ಹಿಂಗಾಗಿ ನಾವ್ ಅದನ್ನು ಸಹಿತ ತಿನ್ನಲ್ಲ ಮನ್ಯಾಗ. ಹಿಂಗ ಅದನ್ನೊಂದ್ ಹೇಳಕ್ ಇಷ್ಟ ಪಡ್ತೀನಿ. ಈ ಧ್ಯಾನ ಹೆಸರಿಗೆ ನಾವ್ ಹೇಳ್ತೀವ್ರಿ ಸರ್ವ ರೋಗ ನಿವಾರಿಣಿ, ಸಕಲ ಭೋಗ ಕಾರಿಣಿ, ಸತ್ಯ ಜ್ಞಾನ ಪ್ರಸಾದಿನಿ ಅಂತೇಳಿ ನಾವ್ ಯಾಕೆ ಹೇಳ್ತೀವಿ ಅಂದ್ರ ಅದ್ ಯಾವ ತರ ಇದೆ ಅಕ್ಷರಗಳು ಅದೆಲ್ಲಾ ನಾವು ಧ್ಯಾನ ಮಾಡ್ತಾ ಬಂದ್ರ ನಮ್ ಜೀವನನ ಅದೇ ತರ ಬದಲಾವಣೆ ಮಾಡುತ್ತ. ಮತ್ತೆ ನಮ್ಗ್ ಏನ್ ಬೇಕು ಕೊಡುವಂತ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ಯಾರ ನಮ್ ಪತ್ರಿಜಿ ಗುರುಗಳು. ಅದೇ ತರ ನಮ್ಗ್ ಏನ್ ಬೇಕು ಎಲ್ಲದನ್ನು ನಾವು ಬರೀ ತಿಳ್ಕೊಂಡಿರ್ತೀವಿ ಆರೋಗ್ಯ ಸಮಸ್ಯೆಗಷ್ಟ ನಮಗ್ ಧ್ಯಾನ ಬೇಕು ಅಂತೇಳಿ. ಆದ್ರ ಇಲ್ಲ ಮಾಸ್ಟರ್, ನಮ್ಗೆ ಜ್ಞಾನ ಬೇಕಾಗೇತ್ರಿ. ಯಾವ್ತರ ಅಂದ್ರ ಆತ್ಮ ಜ್ಞಾನ ಬೇಕಾಗೇತಿ. ನಮ್ಮ ಆತ್ಮಕ್ಕ ಜ್ಞಾನ ಬೇಕು. ನಮ್ ಧ್ಯಾನ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಆ ಜ್ಞಾನ ನಮ್ಮಲ್ಲಿ ನಿಜ ನಾನ್ ನೋಡ್ಕೊಂತೀನ್ರಿ. ಮೊದಲ್ ನಮ್ ಬೆನ್ನನ್ನ ನಾವ್ ತಟ್ಕೋಬೇಕಂತ ನಿಜ ನಾನ್ ತಟ್ಕೊಂತೀನಿ. ಯಾಕಂದ್ರ ನನ್ಗೇನು ಗೊತ್ತಿದ್ದಿಲ್ಲ ಮೊದಲು. ಬರೀ ಮಾಡಿದ ಅಡಿಗೆನ ಊಟ ಮಾಡಕ್ ಆಗ್ತಿದ್ದಿಲ್ಲ, ಕೆಲ್ಸ ಅಂತೂ ಮೊದ್ಲೇ ಮಾಡಕ್ ಆಗ್ತಿದ್ದಿಲ್ಲ. ಅದು ಏನಂದ್ರ 30 ವರ್ಷಕ್ಕೇನೆ ಮತ್ತೆ ವಯಸ್ಸಾದವ್ರಂತ ಏನಲ್ಲ. ಆದ್ರ ಈಗ ಎಷ್ಟು ಕೆಲ್ಸ ಮಾಡ್ತೀನಿ ಅಂದ್ರೆ ಟೈಮ್ ಸಾಕಾಗಲ್ರಿ ಕೆಲ್ಸ ಮಾಡಕ. ಮತ್ತ ಅಷ್ಟೇ ಆಕ್ಟಿವ್ ಆಗಿರ್ತೀವಿ. ಅಂತದನ್ನೆಲ್ಲಾ ನಮಗೆ ದೊರಕಿಸಿ ಕೊಟ್ಟಂತದ್ದು ಈ ನಮ್ಮ ಆನಾಪಾನ ಸತಿ ಧ್ಯಾನ. ಹಾಗಾಗಿ ನಾವ್ ಇದನ್ನ ಯಾವಾಗ್ಲೂನು ಮಾಡ್ತಾ ಬಂದ್ರೆ
ನಮ್ ಬದಲಾವಣೆನ ನಾವ್ ನೋಡ್ಕೊಂತೀವಿ ಮೊದಲು. ಆಮೇಲೆ ನಮ್ ಕುಟುಂಬದವ್ರು ನೋಡ್ತಾರ. ಹಂಗಾಗಿ ನಾವ್ ಚೆನ್ನಾಗಿರ್ತೀವಿ, ನಮ್ ಕುಟುಂಬನು ತುಂಬಾನೇ ಚೆನ್ನಾಗಿರ್ತೈತಿ. ಇದನ್ನ ಹೇಳಕ್ ಇಷ್ಟ ಪಡ್ತೇನ್ರಿ. ಈ ಅದೇ ನಾನ್ ಹೇಳ್ದೆ ನಾವು ಪೂರ್ಣಾತ್ಮನ್ನು ಕೂಡ ನಾವು ಕಂಡ್ಕೋಬಹುದು ಅಂತೇಳಿ. ಮತ್ತೆ ಯಾಕ ನಮ್ಮ ಜನ್ಮ ಜನ್ಮಗಳನ್ನ ಕೂಡ ನಾವು ಕಂಡ್ಕೋಬಹುದ್ರಿ ಮಾಸ್ಟರ್. ಒಬ್ಬೊಬ್ರಿಗೆ ಅವ್ರಿಗೆ ಜನ್ಮಗಳ ಧ್ಯಾನದಲ್ಲಿನೇ ಗೊತ್ತಾಗ್ತಾವಂತ್ರಿ. ಇನ್ನೊಬ್ರಿಗೆ ಇಂಟ್ಯೂಷನ್ ಮೂಲಕ. ನಂದೇನಂದ್ರೆ ಇಂಟ್ಯೂಷನ್ ಮೂಲಕನೇ. ಯಾಕ ನಾನು ಖಂಡಿತವಾಗ್ಲೂ ನನ್ ಪೂರ್ಣಾತ್ಮನೇ ಅಯ್ಯಪ್ಪ ಸ್ವಾಮಿನೇ ಅಂತೇಳಿ ಯಾಕೆ ಗೊತ್ತಾಗುತ್ತಂದ್ರ ಒಂದು ಜನ್ಮನ ನಾನು ಧ್ಯಾನ ಮಾಡ್ತಿರ್ಬೇಕಾದ್ರೆ ಒಂದ್ ಅನುಭವ ಹೇಳ್ತೇನ್ರಿ. ಧ್ಯಾನದಲ್ಲಿ ಕೂತೀನಿ, ಅವತ್ ನನ್ಗೇನಾದ್ರೂ ಆತರ ಗೊತ್ತಾಗ್ತಂದ್ರ ಧ್ಯಾನದಾಗ ಆ ಮೈ ಎಲ್ಲಾ ಬದ್ಲಿ ಆದಂಗ ಆಗ್ಬಿಡ್ತೈತಿ. ಆಲೋಚನೆಗಳು ಬರ್ತಿರ್ತಾವ್ರಿ ಹೆಚ್ಚು ಧ್ಯಾನಕ್ ಕೂತಾಗ. ಆತರ ಏನಾದ್ರು ಮೆಸೇಜ್ ಬರ್ಬೇಕಾದ್ರ ಆಲೋಚನೆಗಳು ಬರಲ್ಲ. ಹಂಗಾಗಿ ಒಂದಿನ ಆಲೋಚನೆಗಳೇನು ಬರ್ಲಾರ್ದ ಒಂಥರ ಕಪ್ಪು ಕಪ್ಪಗೆಲ್ಲಾ ಬಂತ್ರಿ. ಅದಾದ್ಮೇಲೆ ಬಂಡೆಗಳ ಮೇಲೆ ಬಂಡೆಗಳು ಜೋಡಿಸ್ತಾ ತರ ಬಂತು. ಅದಾಗಿಂದ ಒಬ್ರು ಅಲ್ಲಿ ಧ್ಯಾನ ಮಾಡ್ತಾ ಕುಂತಿದ್ರು. ನಾವ್ ಅಲ್ಲೇ ಕ್ವಶನ್ ಹಾಕೊಂಡೆ, ಯಾರ್ ನೀವು ಅಂತೇಳಿ ಅನ್ನೋದ್ರಾಗ ಅಲ್ಲೊಬ್ರು ಧ್ಯಾನ ಮಾಡ್ತಾ ಕುಂತಿದ್ರು. ಒಬ್ರು ಗುರುಗಳು ಹಿಂಗ ಬಗ್ಗೆ ನೋಡ್ದಂಗ ಆಯ್ತು ಮಾಸ್ಟರ್. ಹಿಂಗೆಲ್ಲ ಋಷಿ ಮುನಿಗಳು ಯಾವ ತರ ಇರ್ತಾರ, ಯಾರ್ ಈ ಋಷಿ ಮುನಿಗಳು ಅಂತೇಳಿ ಅನ್ಕೊಂಡಾಗ ಅವ್ರು ಸಾಂದೀಪ ಮುನಿಗಳು ಅಂತ ಗೊತ್ತಾಯ್ತು. ಮತ್ತೆ ಅಲ್ಲಿ ಕುಂತಿರೋರು ಯಾರಂದ್ರ ನಾನೇ ಒಂದು ಜನ್ಮ, ನನ್ನ ಒಂದು ಜನ್ಮ ನಾನು ಸಾಂದೀಪ ಮುನಿಗಳ ಶಿಷ್ಯ ಆಗಿದ್ದೆ ನಾನು ಅನ್ನೋದು ಗೊತ್ತಾಯ್ತು. ನನ್ನ ಒಂದು ಜನ್ಮ. ಮತ್ತೆ ಇನ್ನ ಒಂದು ಜನ್ಮ ನಾನು ಯಾಕ ಇದೇ ತರ ನಾವು ಅಯ್ಯಪ್ಪ ಸ್ವಾಮಿ ಪೂಜೆಯಲ್ಲಿ ನನಗ್ ಬಹಳ ಆಸಕ್ತಿ, ಹಾಡುಗಳನ್ನ ಆಡೋದು ತುಂಬಾ ಆಸಕ್ತಿ. ಮತ್ತೆ ಮೇನ್ ಅವ್ರು ನಮ್ ಪೂರ್ಣಾತ್ಮನೇ ಆಗ್ಯಾರಂತ ನಾನ್ ಹೇಳ್ದೆ. ಹಂಗಾಗಿ ಯಾಕಂತ ಗೊತ್ತಾಯ್ತಂದ್ರ ನಾನು ಒಂದು ಜನ್ಮ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಗಂಡು ಶರೀರದಲ್ಲಿ ನಾನು ವ್ರತವನ್ನ ಮಾಡಿದ್ದೆ. ಮತ್ತೆ ಅಷ್ಟೇ ಯಾಕೆ ನಾನ ಅಯ್ಯಪ್ಪ ಸ್ವಾಮಿ ತಾಯಿನೇ ಆಗಿದ್ದೆ ಒಂದು ಜನ್ಮ ಅಂತೇಳಿ ನನಗ್ ಗೊತ್ತಾಯ್ತು. ಈ ತರ ಜನ್ಮ ಜನ್ಮಗಳನ್ನ ನಮ್ ಇಂಟ್ಯೂಷನ್ ಮೂಲಕನೇ ನಾವು ಹೊಂದೋಕ ಸಾಧ್ಯ ಆಗುತ್ತೆ. ಧ್ಯಾನ ಅವನ್ನೆಲ್ಲಾ ನಾವು ಆ ನಿಜಾನೋ ಸುಳ್ಳೋ ಅಂತೇಳಿ ನಾವು ಅನ್ಕೊಳಕ್ ಹೋಗ್ಬಾರ್ದಂತೆ ಮಾಸ್ಟರ್. ಯಾಕಂದ್ರ ಅವ್ ನಮಗ್ ನಿಜ ಆದಲ್ಲೇನೆ ನಮ್ಗ ಆತರ ಎಲ್ಲ ಗೊತ್ತಾಗಿರುತ್ತಂತ. ಆತರ ಎಲ್ಲ ಧ್ಯಾನದಲ್ಲಿ ನಮ್ಮ ಜನ್ಮಗಳನ್ನ ನೋಡ್ಕೋಬಹುದು. ಎಲ್ಲದನ್ನು ನಾವ್ ಧ್ಯಾನದಿಂದ ಪಡಿಬೋದ್ ಅಂತ ಹೇಳ್ತೇನ್ರಿ ಮಾಸ್ಟರ್. ಇಷ್ಟು ನನ್ನ ಧ್ಯಾನದ ಅನುಭವಗಳು. ಅವು ಏನ್ ಹೇಳ್ಬೇಕಂತ ಗೊತ್ತಾಗಂಗಿಲ್ರಿ ಟೈಮ್ನಾಗ. ನನಗೆ ಎಷ್ಟು ತಿಳಿದಷ್ಟು ಹೇಳಿನ್ರಿ. ಇದ್ರಲ್ಲಿ ಏನಾದ್ರೂ ತಪ್ಪುಗಳಿದ್ರ ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ನನಗೆ ಅವಕಾಶ ಮಾಡಿಕೊಟ್ಟಿದ್ದ PSSM ಮೈಸೂರಿನವ್ರಿಗೆ ನಾ ಯಾವಾಗ್ಲೂ ಕೃತಜ್ಞತೆ ಆಗಿರ್ತೇನ್ರಿ. ಮತ್ತೆ ಎಲ್ಲಾ ನನ್ನ ಆತ್ಮ ಬಂಧುಗಳಿಗೆ ನನ್ನ ಕೃತಜ್ಞತೆಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು ಮಾಸ್ಟರ್. ತುಂಬಾ ಅದ್ಭುತವಾಗಿದೆ